ಕರ್ನಾಟಕ ರಾಜ್ಯ ಅನುಮತಿ ಪಡೆದ ವಿದ್ಯುತ್ ಗುತ್ತಿಗೆದಾರರ ಸಂಘದ ಮಾಜಿ ಪದಾಧಿಕಾರಿಗಳಿಂದ ನಗರದ ಫ್ರೀಡಂ ಪಾರ್ಕಿನ ಉದ್ಯಾನವನದಲ್ಲಿ ಇದೇ ತಿಂಗಳು 25ರಂದು ನಡೆಯಬೇಕಾಗಿದ್ದ ಪ್ರತಿಭಟನೆಯನ್ನು ಕಾರಣಾಂತರದಿಂದ ಮುಂದೂಡಲಾಗಿದೆ ಎಂದು ಸಂಘದ ಮಾಜಿ ಅಧ್ಯಕ್ಷರು ಹಾಗೂ ಮಾಜಿ ಉಪಾಧ್ಯಕ್ಷರುಗಳು ಹಾಗೂ ಕಾರ್ಯಕಾರಿ ಸದಸ್ಯರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಪ್ರಧಾನ ಕಾರ್ಯದರ್ಶಿಯಾದ ಜಿ ರುದ್ರೇಶ್, ಮಾಜಿ ಉಪಾಧ್ಯಕ್ಷರಾದ ಬಿ.ವಿ. ನರಸಿಂಹಯ್ಯ, ಮಾಜಿ ಕೇಂದ್ರ ಕಾರ್ಯಕಾರಿ ಸದಸ್ಯರಾದ ಜಿ.ಕೆ. ವೆಂಕಟೇಶ್ ಹಾಗೂ ಎಸ್.ಎಂ.ಕೆ. ಸುಪುತ್ರ ವಿಶ್ವನಾಥ್ ಹಾಗೂ ನೀಲಕಂಠಯ್ಯ, ಮಾಜಿ ಬೆಂಗಳೂರು ಜಿಲ್ಲಾ ಕಾರ್ಯದರ್ಶಿ ವೆಂಕಟೇಶ್ ರಾಜು ಇತರರು ಉಪಸ್ಥಿತರಿದ್ದರು. ಕರ್ನಾಟಕ ರಾಜ್ಯದ ಎಲ್ಲ ಗೌರವಾನ್ವಿತ ವಿದ್ಯುತ್ ಗುತ್ತಿಗೆದಾರ ಬಂಧುಗಳೇ, ನಾವು ಇವತ್ತಿನ ದಿವಸ 25/8/2025 ನಾವು ಬೃಹತ್ ಪ್ರತಿಭಟನೆಯನ್ನು ಮಾಡಬೇಕು ಅಂತ ನಮ್ಮ ಎಸ್.ಎಂ.ಕೆ. ತಂಡದಿಂದ ಏನಿವತ್ತ ನಾವು ಘೋಷಣೆ ಮಾಡಿದ್ದೋ ಆ ಘೋಷಣೆ ಪ್ರತಿಫಲ ಇವಾಗ ವಿಷಾದ ವ್ಯಕ್ತಪಡಿಸ್ತಾ ಇದ್ದೀವಿ. ಏಕೆಂದರೆ ನಮಗೆ ಕೆಲವು ಕಿಡಿಗೇಡಿಗಳು ಆ ಪ್ರತಿಭಟನೆ ಮಾಡೋಕ್ಕೆ ಪ್ರತಿಭಟನೆ ಆಗಬಾರ್ದು, ವಿದ್ಯುತ್ ಗುತ್ತಿಗೆದಾರರಿಗೆ ಈ OC CC ಇಂಥ ಕೆಲಸ ಒಳ್ಳೆ ಕೆಲಸ ಆಗಬಾರ್ದು ಅಂತೇಳಿ ಕೆಲವು ಕಿಡಿಗೇಡಿಗಳು ಅದರ ಬಗ್ಗೆ ಒಂದು ಲೆಟರ್ ಕೊಟ್ಟು ಪೊಲೀಸ್ನವ್ರ ಹತ್ರ ಪರ್ಮಿಷನ್ ಸಿಗದಂಗೆ ಮಾಡಿರತಕ್ಕಂಥ ನಮ್ಮ ವ್ಯಕ್ತಿಗಳು ಇವತ್ತಿನ ದಿವಸ ನಮ್ಮ ರಾಜ್ಯದ ಅಧ್ಯಕ್ಷರಾಗಿದ್ದಾರೆ. ಖಂಡಿತವಾಗಿಯೂ ಅವಮಾನಕರ ಸಂಗತಿ. ಏಕೆಂದರೆ ನಾವು ಹೋರಾಟ ಮಾಡ್ತಿದ್ದು ವಿದ್ಯುತ್ ಗುತ್ತಿಗೆದಾರರಿಗೋಸ್ಕರ, ನಾವೇನು ಬೇರೆಯವ್ರಿಗೆ ಮಾಡ್ತಾ ಇರಲಿಲ್ಲ. ನಾವು ಗ್ರಾಹಕರಿಗೆ ಹಾಗೂ ವಿದ್ಯುತ್ ಗುತ್ತಿಗೆದಾರರಿಗೆ ಒಳ್ಳೆಯದಾಗಲಿ. ವಿದ್ಯುತ್ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ 4 ತಿಂಗಳಿಂದ ಅವ್ರ ಕಷ್ಟ ಹೇಳ್ಕೊಳಕ್ ಆಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ಲರಿಗೂ ಕೆಲಸ ಇಲ್ಲ. ಇವತ್ತಿನ ದಿವಸ ಎಲ್ಲ ಕಡೆ ಬಿಲ್ಡಿಂಗ್ ಕಟ್ಕೊಂಡು ನಿಲ್ಲಿಸಿ ಇವತ್ತಿನ ದಿವಸ ಕೆಲಸ ಇಲ್ದಲೆ ವರ್ಕರ್ಸ್ಗೂ ಸಂಬಳ ಕೊಡೋ ಅಂತ ಇಲ್ದಲೆ ಬಹಳ ಜನ ನಮ್ಮ ಗುತ್ತಿಗೆದಾರರು ಕಷ್ಟ ಕಾರ್ಪಣ್ಯದಲ್ಲಿ ಸಿಲುಕಿದ್ರು. ಅದಕ್ಕೇನಾರ ಮಾಡಿ ಸರ್ಕಾರದ ಲೆವೆಲಲ್ಲಿ ನಾವು ಅದ್ರ ಬಗ್ಗೆ ಒಂದು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ನಮ್ಮ ಗುತ್ತಿಗೆದಾರರಿಗೆ ಒಳ್ಳೆ ನ್ಯಾಯ ಕೊಡಿಸೋಣ. ಏನಿವತ್ತು OC CC ಅನ್ನೋ ಈ ಕೆಂಬೂಟವನ್ನು ತೆಗಿಬೇಕು, ನಮ್ಮ ಸರ್ಕಾರಕ್ಕೆ ನಮ್ಮ ಹೋರಾಟದ ಪ್ರತಿಭೆ ಮುಟ್ಟಿಸ್ಬೇಕು ಅಂತ ನಾವೆಲ್ಲ ಇವತ್ತಿನ ದಿವಸ 25ನೇ ತಾರೀಕು ಪ್ರತಿಭಟನೆಯನ್ನು ಘೋಷಣೆ ಮಾಡಿದ್ದು. ಆದರೆ ನಮ್ಮ ಕೆಲವು ಕಿಡಿಗೇಡಿಗಳು ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ಗುತ್ತಿಗೆದಾರರಿಗೆ ಪರ್ಮಿಷನ್ ಕೊಡಬೇಡಿ, ನಾವೇ ಬೇರೆ ಅವರೇ ಬೇರೆ ಅಂತ ಹೇಳ್ಬಿಟ್ಟು, ಯಾಕೆಂತಂದರೆ ನಾವು ಸಹ 1,000 ರೂಪಾಯಿ ಕೊಟ್ಟು ನಾವು ಗುತ್ತಿಗೆದಾರರ ಸಂಘದಲ್ಲಿ ನಾವು ಮೆಂಬರ್ಶಿಪ್ ಆಗಿದ್ದೀವಿ. ಇವತ್ತಿನ ದಿವಸ ಇಂಥ ಕೆಲಸ ಮಾಡಿದ್ದಾರೆ. ನಾವು ಗುತ್ತಿಗೆದಾರರಿಗೆ ಒಳ್ಳೆ ಕೆಲಸ ಮಾಡೋಣ ಅಂತ ಹೋದಾಗ ಇಂಥ ಅವಹೇಳನಕಾರಿ ಕೆಲಸವನ್ನು ಮಾಡಿರೋದ್ರಿಂದ, ಯಾಕೆಂದರೆ ಅವರು ನಾವು ಗುತ್ತಿಗೆದಾರನ್ನ 3 ವರ್ಷದಿಂದ ಅವ್ರು ಯಾವುದೇ ಕೆಲಸನ ನಮ್ಮ ಗುತ್ತಿಗೆದಾರರಿಗೋಸ್ಕರ ಮಾಡಲಿಲ್ಲ. ಯಾಕೆಂದರೆ ಪ್ರತಿ ಬಾರಿನೂ ನಾವು ಶತಮಾನೋತ್ಸವ ಮಾಡ್ದೋ, ಅಲ್ಲಿ ಡ್ಯಾನ್ಸ್ ಮಾಡ್ದೋ, ಅಲ್ಲಿ ಪ್ರತಿಭಾ ಪುರಸ್ಕಾರ ಮಾಡ್ದೋ ಅಂತ ಹೇಳ್ಕೊಂಡೇ ಬಂದರು. ದಯಮಾಡಿ ಎಲ್ಲ ಇವತ್ತಿನ ದಿವಸ ರಾಜ್ಯಾದ್ಯಂತ ಎಲ್ಲ ಇರತಕ್ಕಂಥ ಗುತ್ತಿಗೆದಾರರು ಇನ್ನು ಮುಂದೆ ಆದರೂ ಎಚ್ಚೆತ್ಕೊಬೇಕು. ನಾವೆಲ್ಲನ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡಲ್ಲ ಅಂಥವ್ರನ್ನ ಆಯ್ಕೆ ಮಾಡಬೇಕು. ಅಂಥವ್ರನ್ನ ಆಯ್ಕೆ ಮಾಡಿದಾಗ ಮಾತ್ರ ನಮ್ಮ ಗುತ್ತಿಗೆದಾರರ ಸಂಘ ಯಾಕೆಂತಂದರೆ ಉದ್ಧಾರ ಆಗುತ್ತೆ. ಇವತ್ತಿನ ದಿವಸ ನೋಡಿ, ನಮ್ಮದು ಶತಮಾನೋತ್ಸವ ಆಚರಿಸಿದಂಥ ಸಂಘ 1922ರಲ್ಲಿ ಈ ಸಂಘ ಸ್ಥಾಪನೆ ಆದಂಥ ಎಷ್ಟು ಜನ ಅಧ್ಯಕ್ಷರುಗಳು ಬಂದು ಇವತ್ತಿನ ದಿವಸ ಹೋಗಿದ್ದಾರೆ. ಆದರೆ ಇಂಥ ಅಧ್ಯಕ್ಷರು ನಾವು ಇವತ್ತಿನ ದಿವಸ ಕಂಡರಿಯದಂಥ ಅಧ್ಯಕ್ಷನ ನಾವು ನೋಡಿರಲಿಲ್ಲ. ನಮ್ಮ ಯಾವುದೇ ಗುತ್ತಿಗೆದಾರರಿಗೆ 3 ವರ್ಷದಲ್ಲಿ ಯಾವ್ದಾರ ಒಂದು ಸಣ್ಣ ಕೆಲಸನ ಮಾಡಿದ್ದಾರೆ ಅಂದರೆ ಅದು ನೀವು ಎಲ್ಲಿ ಬೇಕಾದ್ರೂ ಯೋಚನೆ ಮಾಡಿ, ಎಲ್ಲಿ ಬೇಕಾದ್ರೂ ಇವತ್ತೇಳಿ ನಾನು ಘಂಟಾಘೋಷವಾಗಿ ಇವತ್ತಿನ ದಿವಸ ನಾನು ಈ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಇಡೀ ರಾಜ್ಯದ ಗುತ್ತಿಗೆದಾರರೇ ಇನ್ನೊಂದು ಸಂಗತಿ ಹೇಳಿರಿ, ನಾವು ನೀವೆಲ್ಲ ಒಂದು ಸ್ವಲ್ಪ ಒಂದು ಸೆಕೆಂಡ್ ನಿಂತೋಗುತ್ತೆ. ಗುತ್ತಿಗೆದಾರರೇ 1922ರಂತಲೇ ಸ್ಥಾಪನೆ ಆದ ಈ ಸಂಘಕ್ಕೆ, ನಮ್ಮ ಸಂಘಕ್ಕೆ ಅಸ್ತಿತ್ವನೇ ಇಲ್ಲ. 3 ವರ್ಷದಿಂದ ರಿನ್ಯೂವಲ್ಲೇ ಆಗಿಲ್ಲ ಸ್ವಾಮಿ. ಇದು ರಿನ್ಯೂವಲ್ ಏನಾರು ಆಗಿದ್ರೆ ಇವತ್ತಿನ ದಿವಸ ನಾನು ನಮ್ಮ ಅಧ್ಯಕ್ಷರಿಗೆ ಇವತ್ತು ಕೇಳ್ತಾ ಇದ್ದೀನಿ, ಆ ರಿನ್ಯೂವಲ್ ಏನಾರು ಆಗಿದ್ರೆ ಅದ್ರ ಕಾಪಿನ ದಯಮಾಡಿ ನೀವು ಶೋ ಮಾಡಬೇಕು. ನಮ್ಮ ರಾಜ್ಯದ ಗುತ್ತಿಗೆದಾರರಿಗೆ ನಾನು ರಿನ್ಯೂವಲ್ ಮಾಡಿದ್ದೀನಿ ಅನ್ನೋದು ತಿಳಿಸ್ಬೇಕು ಅಂತ ಈ ಮುಖಾಂತರ ತಿಳಿಸ್ತಾ ಇದ್ದೀವಿ. ನಾವು ಇವತ್ತಿನ ದಿವಸ ಏನಿವತ್ತು ಪ್ರತಿಭಟನೆಗೆ ಸುಮಾರು ಫ್ರೀಡಂ ಪಾರ್ಕಲ್ಲಿ ಸ್ಯಾಮಿಯನ್ನು ಹಾಕ್ಸಿದ್ದು, ಎಲ್ಲ ಅಡ್ವಾನ್ಸ್ ಕೊಟ್ಟಿದ್ದು, ಎಲ್ಲ ದುಡ್ಡು ಎಲ್ಲ
ಪೊಲೀಸ್ನವ್ರಿಗೂ ಎಲ್ಲರಿಗೂ ಪರ್ಮಿಷನ್ ತಗೊಂಡಿದ್ದು. ಊಟದ ವ್ಯವಸ್ಥೆನೂ 3,000 ಜನಕ್ಕೆ ಊಟದ ವ್ಯವಸ್ಥೆನೂ ಮಾಡಿದ್ದು. ಅದೇ ರೀತಿ ಪ್ರೆಸ್ ಮೀಟ್ ಮಾಡೋದಕ್ಕೆ ದುಡ್ಡು ಕಟ್ಟಿ ಎಲ್ಲ ಇವತ್ತು ಮಾಡಿದಾಗ ನಮಗೆ ಬಹಳ ನೋವಾಯ್ತು. ಯಾಕೆಂತಂದ್ರೆ ನಾವು ಒಬ್ರು ಗುತ್ತಿಗೆದಾರರು, ನಾವು ಸಹ ಗುತ್ತಿಗೆದಾರರ ಪರವಾಗಿ ಇವತ್ತು ಪ್ರತಿಭಟನೆ ಮಾಡಿ ಒಂದು ನ್ಯಾಯ ದೊರಕಿಸ್ಕೊಡ್ಬೇಕು. ಗುತ್ತಿಗೆದಾರರಿಗೆ ಎಲ್ಲರೂ ನಿರ್ಭೀತಿಯಿಂದ ಇರಬೇಕು ಅಂತ ಒಂದು ನಾವು ಸಂಕಲ್ಪದಿಂದ ಕೆಲಸ ಮಾಡಿದಾಗ ಈ ತರ ತೊಂದರೆ ಕೊಟ್ಟರು. ಇದು ನಮಗೆಲ್ಲ ತೊಂದರೆ ಆಗಿರೋದು ನಮ್ಮ SMK ತಂಡಕ್ಕಲ್ಲ, ಇಡೀ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಗುತ್ತಿಗೆದಾರರಿಗೆ ತೊಂದರೆ ಆಗಿದೆ. ದಯಮಾಡಿ ಇನ್ನು ಮುಂದಿನ ದಿನಗಳಲ್ಲಾದ್ರೂ ನಮ್ಮ ಗುತ್ತಿಗೆದಾರರು ಯಾರು ಕೆಲಸ ಮಾಡ್ತಾರೆ ಅಂತರ್ಗೆ ಎಚ್ಚೆತ್ಕೊಬೇಕು. ಇನ್ನು ಒಂದು ಮುಂದುವರೆದ ಭಾಗ ಏನು, ಇವತ್ತಿನ ದಿವಸ ಆನ್ಲೈನ್ ಅಪ್ಲಿಕೇಶನ್ ರಿಜಿಸ್ಟರ್ ಆಗ್ತಾ ಇದೆ 5 ಕಿಲೋವಾಟ್ ತಕ 7 ಕಿಲೋವಾಟ್ ತಕ. ಆ 7 ಕಿಲೋವಾಟ್ಗೆ ಅಪ್ಲಿಕೇಶನ್ ಕಾಲಮ್ನಲ್ಲಿ ನಮ್ಮ ವಿದ್ಯುತ್ ಗುತ್ತಿಗೆದಾರರ ಫರ್ಮನ್ನೇ ಬಿಟ್ಬಿಟ್ಟಿದ್ದಾರೆ. ಖಂಡಿತವಾಗ್ಲೂ ಬೇಕಾದ್ರೆ ನೀವು ಇವತ್ತಿನ ದಿವಸ ಯಾವುದೋ ಒಂದು ಅಪ್ಲಿಕೇಶನ್ ನೀವು ರಿಜಿಸ್ಟರ್ ಮಾಡಕ್ ಹೋದ್ರೆ ಗುತ್ತಿಗೆದಾರರ ಫರ್ಮೇ ಇಲ್ಲ. ಗುತ್ತಿಗೆದಾರರ ಅಸ್ತಿತ್ವ ಉಳಿಸ್ಕೊಬೇಕು ಅಂದ್ರೆ ನಮ್ಮ ಹೋರಾಟ ಏನಿತ್ತು ಅಂದ್ರೆ ಇವತ್ತಿನ ದಿವಸ ಇದ್ರ ಜೊತೆಯಲ್ಲಿ ಇದರ ಅಸ್ತಿತ್ವವನ್ನು ಉಳಿಸ್ಬೇಕು. ನಮ್ಮ ಗುತ್ತಿಗೆದಾರರು ಸುಮಾರು ವರ್ಷದಿಂದ 1922 ಸಂಘಕ್ಕೆ ಒಂದು ಅಸ್ತಿತ್ವ ಉಳಿಸಕ್ಕಂತ ಕೆಲಸ ಮಾಡಬೇಕು ಅಂತ ನಾವು ಮಹಾದಾಸೆ ಇಟ್ಕೊಂಡು ಇವತ್ತು ಸ್ಟ್ರೈಕ್ ಕಾಲ್ ಮಾಡಿದ್ದು. ಅದನ್ನೂ ಸಹ ಇವತ್ತಿನ ದಿವಸ ಅಂತ ನಮ್ಮ ಮಹಾನುಭಾವರ ಅಧ್ಯಕ್ಷರು ಅದನ್ನು ಸಹ ಕ್ವಶನ್ ಮಾಡಲಿಲ್ಲ. ಮೊನ್ನೆ ತಾನೇ DT ಹತ್ರ ಒಂದು ಮೀಟಿಂಗು MD ಮೀಟಿಂಗು ಮಾಡಿರು. ಅದು ಈ ಪ್ರಸ್ತಾಪ ಎತ್ತಿದಾಗ ನಾವು ಮುಂದೆ ಮಾಡ್ತೀವಿ ಅಂತ ನಮ್ಮ ಏನು ತಾಂತ್ರಿಕ ನಿರ್ದೇಶಕರು ಹೇಳಿರು. ಅದನ್ನ ಕೇಳ್ಕೊಂಡು ಬಂದ್ರು. ನಾವು ಕೇಳಕ್ ಹೋಗಿದ್ಕೆ ನಮ್ದ್ರಿ ಸಂಘ, ನಾವ್ರಿ ಅಸ್ತಿತ್ವದಲ್ಲಿ ಇರೋದು ಸಂಘದಲ್ಲಿ ಅಂದ್ರು. ಸ್ವಾಮಿ, ಸಂಘನೇ ನೀವು ರಿನ್ಯೂವಲ್ ಮಾಡಿದ್ರು, ನೀವ್ ಹೆಂಗ್ ಅಸ್ತಿತ್ವದಲ್ಲಿ ಇದ್ದೀರಾ? ಆಲ್ರೆಡಿ ನಿಮ್ದು 3 ವರ್ಷ ಕಂಪ್ಲೀಟ್ ಆಯ್ತು. ಇವಾಗ ನೀವೇನಿದ್ರು ನೀವು ನಮ್ಮ ತರನೇ ಮಾಜಿಗಳೇ, ನೀವೇನೀಗ ಹಾಲಿಗಳು ಆಗಕ್ಕೆ ಸಾಧ್ಯವೇ ಇಲ್ಲ. ಏನೋ ಇವಾಗ ನಡೀತಾ ಇದೆ ಅಂದ್ಬಿಟ್ಟು ನಮ್ ಗುತ್ತಿಗೆದಾರನ್ನ ಯಾರು ಅಸ್ತಿತ್ವದಲ್ಲಿ ಇರಬಾರ್ದು ಅನ್ನೋದ ನೀವು ಮನಗಂಡಿದ್ದೀರಾ? ದಯಮಾಡಿ ಇದು ಮುಂದಿನ ದಿನಗಳಲ್ಲಿ ಇದೇ ರೀತಿ ಇರ್ತದೆ ಅನ್ನೋದು ತಪ್ಪು. ನಿಮ್ಮ ಕಲ್ಪನೆಗೆ ಯಾವಾಗಲೂ ಈ ತರ ಕಲ್ಪನೆ ಯಾವಾಗಲೂ ಇಟ್ಕೊಂಬೇಡಿ. ಗುತ್ತಿಗೆದಾರರಿಗೋಸ್ಕರ ಶ್ರಮಿಸೋಣ, ನೀವು ಹೋರಾಟ ಮಾಡೋಣ ಅಂತ ಮುಂದಿನ ದಿನಗಳಲ್ಲಿ ಮತ್ತೆ ಒಂದು ಸ್ಟ್ರೈಕ್ ಕಾಲ್ ಮಾಡ್ತೀವಿ. ಅದು ಎಲ್ಲಾ ಕಡೆಯಿಂದ ಎಂತ ಇದು ಬಂದ್ರು ಸರಿ 15ನೇ ತಾರೀಕಿನ ತನಕ ನಾವು ಕಾದು ನೋಡೋಣ. ಅದ್ರೊಳಗೆ ಏನಾರ OC CC ಇದನ್ನೇನೋ ರಿಲೀಫ್ ಕೊಡ್ತಾರೆ ಅಂತ ನಾವು ಮೊನ್ನೆ ಒಂದು ವಿಚಾರನ ಹೇಳಿರು. ಯಾರಿಗೂ ಸ್ಟ್ರೈಕ್ ಕೊಡಬೇಡಿ ಅಂತ ಹೇಳಿ ಸರ್ಕಾರದಿಂದ ಆದೇಶ ಬಂದಿದೆ. ಅದಕ್ಕೋಸ್ಕರ ನಾವು ಪರ್ಮಿಷನ್ ಕೊಡ್ತಾ ಇಲ್ಲ. 15 ದಿವಸದಲ್ಲಿ ಏನೋ ಒಂದು ಒಳ್ಳೆ ಆದೇಶ ಬರುತ್ತೆ ಅಂತ ಹೇಳಿ ನಮಗೆ ಪೊಲೀಸ್ನವರು ಆದೇಶ ಕೊಟ್ಟಿದ್ದಾರೆ, ನಮಗೂ ಆಶ್ವಾಸನೆ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಈ ಸ್ಟ್ರೈಕ್ ಅನ್ನು ಎಲ್ಲ ನಮ್ಮ ಗುತ್ತಿಗೆದಾರರಲ್ಲಿ ಏನು ಇವತ್ತು ಕೈ ಮುಗಿದು ಕೇಳ್ಕೊಂತ ಇದ್ದೀವಿ ಅಂದ್ರೆ ಇದಕ್ಕೆ ಯಾರು ಬೇಜಾರಾಗಂತ ಅವಶ್ಯಕತೆ ಇಲ್ಲ. ಮುಂದಿನ ದಿನಗಳಲ್ಲಿ ನಾವೆಲ್ಲ ಒಟ್ಟಾಗಿರೋಣ. ನಾವೆಲ್ಲ ನಮ್ಮ SMK ತಂಡದ SMK ಅವ್ರನ್ನ ಹೆಸರು ಉಳಿಸೋಣ ಅಂತ ನಾನು ಈ ಮಾಧ್ಯಮದ ಮುಖಾಂತರ ತಮ್ಮೆಲ್ಲ ಸಮಸ್ತ ಗುತ್ತಿಗೆದಾರರಿಗೆ ಇವತ್ತಿನ ದಿವಸ ನಾನು ನಮ್ದು ತಪ್ಪಾಗಿದೆಯೋ ಏನೋ ಗೊತ್ತಿಲ್ಲ, ಅದ್ರ ಬಗ್ಗೆ ನಾವು ಇವಾಗ ಹೆಚ್ಚಿಗೆ ವಿವರ ಮಾಡಕ್ ಹೋಗಲ್ಲ. ನಮಗೂ ಸಹ ಬೇಸರವಾಗಿದೆ. ನಿಮ್ಗೆ ಯಾರ್ಯಾರಿಗೆ ಬೇಸರ ಆಗಿದೆ ಅದನ್ನ ಖಂಡಿತವಾಗ್ಲೂ ತಪ್ಪರ್ಥ ತಿಳ್ಕೊಂಬೇಡಿ. ಮುಂದಿನ ದಿನಗಳಿಗೆ ಇವಾಗೆಲ್ಲನ ಒಳ್ಳೆ ಉತ್ತರನ ನೀವೇ ಕೊಡಿವ್ರಿ. ಇದಕ್ಕೆ ಉತ್ತರ ಖಂಡಿತವಾಗ್ಲೂ ಸಿಗುತ್ತೆ. ಅಧ್ಯಕ್ಷ, ಇವಾಗ 15 ತನಕ ಗಡುವು ಕೊಟ್ಟಿದ್ದಾರೆ, ನ್ಯಾಯ ಹೋರಾಟ ಮಾಡಬೇಡಿ ನಾವೇ ಕೊಡ್ತೀವಿ ಅಂತ ಈಗ ಹಾಲಿ ಅಧ್ಯಕ್ಷ ಹೇಳ್ತಾರೆ ಅಂತ ನಿಮ್ಮ ಹೇಳಿಕೆ ಆಗಿದೆ. ಹಾಲಿ ಅಧ್ಯಕ್ಷ ಸರ್ಕಾರ ಹೇಳಿದ್ರು 15ನೇ ತಾರೀಕು ಕೊಟ್ಟಿಲ್ಲ ಅಂದ್ರೆ ಈ ಹೋರಾಟನ ಕೈ ಎತ್ಕೊಳ್ತೀರಾ ಮತ್ತೆ? ನೋಡಿ, 15ನೇ ತಾರೀಕು ಒಳಗೆ ನಮ್ಮ ಈ ಘನ ಸರ್ಕಾರ ಇದಕ್ಕೆ ಎಚ್ಚೆತ್ಕೊಂಡು ಇದಕ್ಕೇನಾದ್ರು ರಿಲೀಫ್ ಕೊಡ್ಲಿಲ್ಲ ಅಂದ್ರೆ ನಾವು ಜಿಲ್ಲಾವಾರು ಉಗ್ರ ಪ್ರತಿಭಟನೆಯನ್ನು ಮಾಡ್ತೀವಿ. ಎಲ್ಲ ಜಿಲ್ಲಾ ಅಧ್ಯಕ್ಷರುಗಳಿಗೆ ತಿಳಿಸಿ ಖಂಡಿತವಾಗ್ಲೂ ಮಾಡ್ತೀವಿ. ಅದಕ್ಕೂ ಬದಲಿಲ್ಲ ಅಂದ್ರೆ ಇದೇ ಬೆಂಗಳೂರಿನಲ್ಲಿ 3 ದಿವಸ ಉಪವಾಸ ಸತ್ಯಾಗ್ರಹ ಮಾಡ್ಬೇಕು ಅಂತ ನಮ್ಮ ಏನಿವತ್ತಿನ ದಿವಸ ನಾವೆಲ್ಲ ಮಾತಾಡಿದೀವಿ. ಅದ್ರ ಪ್ರಕಾರ ನಾವು ನಡ್ಕೊಂತೀವಿ ಅಂತ ಇವತ್ತಿನ ದಿವಸ ಮಾತಾಡ್ತಾ ಇದ್ದೀವಿ. ನನ್ನ ಹೆಸರು BV ನರಸಿಂಹಯ್ಯ, ಮಾಜಿ ಉಪಾಧ್ಯಕ್ಷರು KSLECA.